ಸ್ನೇಹಿತರೆ ನಮಸ್ತೆ. ನಿಮ್ಮ ಡಾಕ್ಟರ್ ಬಿ ಕೆ ಶ್ರೀಕಾಂತ್, ಕರ್ನಾಟಕ ರಾಷ್ಟ್ರ ಒಕ್ಕೂಟದ ಅಧ್ಯಕ್ಷರು. ಇವತ್ತು ನೀವು ನೋಡ್ತಾ ಇರೋಂಥ ದೃಶ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಕ್ರೀಡಾಂಗಣದ ಒಳಗಡೆ ಇರ್ತಕ್ಕಂಥ ಒಂದು ದೃಶ್ಯ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಕ್ಕಳು, ವಯೋವೃದ್ಧರು ಹಾಗೂ ಹಿರಿಯ ನಾಗರಿಕರು, ಮಹಿಳೆಯರು ಎಲ್ಲರೂ ಸಹ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಒಂದು ಕ್ರೀಡಾಂಗಣವನ್ನು ಉತ್ತಮ ರೀತಿಯಲ್ಲಿ ಹಲವಾರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇವತ್ತೇನಾಗಿದೆ ಅಂದರೆ, ಇದು ಒಂದು ಕುಡುಕರ ತಂಗುದಾಣ ಆಗಿದೆ ಅಂತ ಒಂದು ಸ್ಥಳ ಆಗಿದೆ. ಇಂಥವನ್ನ ಯಾರೂ ಸಹ ಗಮನಿಸ್ತಾ ಇಲ್ಲ. ಹಾಗೆ ಇದನ್ನ ಹಲವಾರಿಂದ ಹೇಳಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಅವರ ನ್ಯೂನತೆಗಳನ್ನ ನಾನು ಹೇಳಿದ್ದೀನಿ. ಅವ್ರು ಯಾವುದೇ ಕಾರಣಕ್ಕೂ ಸಂಬಳಕ್ಕಾಗ್ಲಿ ಏನಕ್ಕೂ ಬರಲ್ಲ, ಕುಡ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರ್ತಾರೆ. ಯಾವುದೋ ಒಂದು ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಬಂದೊಂದು ಸಹಾಯವನ್ನು ನೀಡುವಂಥದ್ದಾಗಲಿ, ಅಥವಾ ಅವ್ರಿಗೆ ಕೇವಲ ಪಕ್ಕದಲ್ಲಿರ್ತಕ್ಕಂಥ ಸ್ಥಳೀಯ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಒಂದು ನಂಬರ್ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಅಂತ ಅಜಾಗರೂಕತೆಯಲ್ಲಿ ಅವರು ಬದುಕ್ತಾ ಇದ್ದಾರೆ. ನೀವು ನೋಡ್ಬೋದು ಸ್ನೇಹಿತರೆ, ಇಂಥ ಪರಿಸ್ಥಿತಿ ನಮಗೆ ಬೇಕಾ? ಹಲವಾರು ಕೋಟಿಯಲ್ಲಿ ಮಾಡಿರ್ತಕ್ಕಂಥ ಇಂಥ ಒಂದು ಕ್ರೀಡಾಂಗಣ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಆದರೆ ಈ ಕ್ಷೇತ್ರ ಇವತ್ತು ಈ ಒಂದು ಕ್ರೀಡಾಂಗಣ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನೀವು ಕೇಳಬಹುದು. ಸಂಬಂಧಪಟ್ಟವ್ರು ಕೇಳಿಲ್ಲ, ಸ್ಥಳೀಕರು ವಾಕ್ ಮಾಡ್ತಾರೆ. ಸರ್, ಇದು ಎಷ್ಟು ಮಟ್ಟಿಗೆ ಇದು ಕ್ರೀಡಾಂಗಣದಲ್ಲಿ ಈ ರೀತಿ ಕುಡಿಬೋದು ಇವರು? ಅಲ್ಲ, ಇದು ಬೇಸಿಕಲಿ ಸಾರ್ವಜನಿಕರ ಒಂದು ಸ್ಥಳ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ಮತ್ತೆ ಎಲ್ಲ ಕ್ರೀಡಾಪಟುಗಳು ಆಟ ಆಡ್ತಿರ್ತಾರೆ. ನಾವು ಬೆಳಿಗ್ಗೆ ವಾಕಿಂಗ್ ಬರ್ತಾ ಇರ್ತೀವಿ. ಒಂದು ಆಕ್ಟಿವಿಟೀಸ್ ನಡೀತಾ ಇದೆ ಇಲ್ಲಿ ಒಂದು ಹುಡುಕೊಂಡು ಬಾಟ್ಲು ಬಿಸಾಕೋದು, ಅಲ್ಲ ನೋಡಿ ಅಂಜಲ್ ಮೇಲ್ಗಡೆ ಬಾಟ್ಲು ಬಿಸಾಕಿದ್ದಾರೆ. ಈ ಥರದೆಲ್ಲ ಇದು ಮಿಸ್ಯೂಸ್ ಆಗ್ತಾ ಇದೆ. ಇದು ಸಾರ್ವಜನಿಕರಿಗೆ ಮಾಡಿರುವಂಥ ಒಂದು ಸ್ಥಳ ಇದು. ಬೆಳಗ್ಗೆ ಒಬ್ಬಲ್ಲ ಮಾರ್ನಿಂಗ್ ವಾಯುವರೆಗೆ ಬರ್ತಾರೆ. ಆದ್ರೂ ಈ ತರ ಒಂದು ಮಿಸ್ಯೂಸ್ ಮಾಡಿಕೊಂಡು ಇದನ್ನು ಯಾರು ಕೇಳಿಲ್ಲ, ಹೇಳಿಲ್ಲ. ಇಲ್ಲಿ ಆಗ ಹೋಗ್ಬಿಟ್ಟಿದ್ದು. ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಸಂಬಂಧಪಟ್ಟ ಇಲಾಖೆ ಅವ್ರು ನೋಡ್ಬಿಟ್ಟಿನ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲಿದ್ದೀರ್ರೆ ಇಂಜಿನಿಯರ್ರೆ, AEE ದುಡ್ಡು ಬಂದ ತಕ್ಷಣ ಓಡೋಗಿ ನೀವು ಕಲೆಕ್ಷನ್ ನಿಂತ್ಕೋತಿರಲ್ಲ, ಇಂಥ ಒಂದು ಕೆಲಸವನ್ನು ಯಾಕೆ ಮಾಡಬಾರ್ದು? ಈ ಕೂಡಲೇ ಈ ಸೆಕ್ಯೂರಿಟಿ ಯಾವ ಏಜೆನ್ಸಿ ಇದೆಯೋ ಅಂಥವ್ರನ್ನ, ಆ ಸೆಕ್ಯೂರಿಟಿ ಏಜೆನ್ಸ್ನ ನೀವು ನಿಲ್ಲಿಸಬೇಕು. ನಾವು ಕಡೆ ಬಾರಿ ಹೇಳಿದ್ದೆ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀನಿ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಬಹಳ ಕಟುವಾಗಿ ತಗೋತೀವಿ. ನೀವು ಗಮನಿಸಬೇಕು, ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಇಲ್ಲಿ ವಾಕಿಂಗ್ ಮಾಡಕ್ಕಂಥ ಸಂದರ್ಭದಲ್ಲಿ ಇಂಥ ದೃಶ್ಯಗಳನ್ನ ನೋಡಿದಾಗ ಏನಾಗ್ಬೋದು? ಇಂಥ ಅಸಭ್ಯವಾದ ಒಂದು ವರ್ತನೆ ಈ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ನಾಚಿಕೆ ಆಗಬೇಕು. ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಆಗ್ಬೋದು, ಶಾಸಕರು ವೃಂದರಾಗ್ಬೋದು, ಅಥವಾ ಇಲ್ಲಿ ಯಾರು ಮೇಲ್ವಿಚಾರಕರು ಯಾರಿದ್ದಾರೆ, ಒಬ್ಬ ನಾವನು ಅಂಥವ್ರಿಗೆಲ್ಲರೂ ನಾವು ಇಂಥದ್ನ ಗಮನಕ್ಕೆ ತರಬೇಕು ಅನ್ನೋದು. ಈ ಕೂಡಲೇ ಇದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಾಗ್ಬೋದು, ಅಥವಾ ಇಲ್ಲಿ ಇರ್ತಕ್ಕಂಥ ಹಿರಿಯ ನಾಗರಿಕರಾಗ್ಬೋದು, ಇದಕ್ಕೆ ಏನು ನಾವು ಪಾಠ ಕಲಿಸ್ಬೇಕು ಅದನ್ನ ನಾವೇ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಇನ್ನು ಮತ್ತೊಮ್ಮೆ ನೋಡಿ ಎಷ್ಟು ಮಟ್ಟಿಗೆ ಅವ್ರು ಇದ್ದಾರೆ ಅಂದ್ರೆ ಆರಾಮಾಗಿದೆ. ಇಲ್ಲಿ ಒಳ್ಳೆ ಬೆಂಚ್ ಇದೆ. ಸಾಧ್ಯ ಆದ್ರೆ ಇಲ್ಲಿ ಟೇಬಲ್ ಹಾಕ್ಬೇಕು, ಹಾಕ್ಲಿಲ್ಲ ಇವರು. ಟೇಬಲ್ ಮತ್ತೆ ಅವ್ರಿಗೊಂದು ಅನುಕೂಲ ಆಗೋ ಹಾಸಿಗೆ ಏನಾದ್ರು ಹಾಕಿದ್ರೆ ಇಲ್ಲೇ ಬಂದು ಮನೇನೂ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭ ಇರುತ್ತೆ. ಅಂತ ಅಧಿಕಾರಿಗಳಿದ್ದಾರೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ. ದಯಮಾಡಿ ಈ ಕೂಡಲೇ ವಿಡಿಯೋ ನೋಡೋತಕ್ಕಂಥ ಶೇರ್ ಮಾಡಿ, BBMPಯ ಮುಖ್ಯ ಅಧಿಕಾರಿಯವ್ರಿಗೂ ತಲುಪುವಂಥವ್ರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು. ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ, ಯಾರ ಮೇಲೆ ವೈಯಕ್ತಿಕ ಉದ್ದೇಶ ಅಲ್ಲ ಅಂತಕ್ಕಂಥದ್ದನ್ನ ಮಾತುಗಳನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಬಂಧುಗಳು.